ವೀಕ್ಷಕರೇ ನಮಸ್ತೆ. ಅದ್ವಾ ಟಿವಿಗೆ ಸ್ವಾಗತ. ನಾನು ಪ್ರಮೋದ ಕರಗೂರು. ವೀಕ್ಷಕರೇ, ನಮ್ಮ ಭಾರತ ಒಂದು ಕೃಷಿ ಪ್ರಧಾನವಾದಂಥ ರಾಷ್ಟ್ರ. ಒಂದು ಅಂದಾಜಿನ ಪ್ರಕಾರ ಈ ದೇಶದಲ್ಲಿ 6,69,663 ಹಳ್ಳಿಗಳಿದೆ ಅಂತ ಹೇಳ್ತಾ ಇದ್ದಾರೆ. ಈ ಹಳ್ಳಿಗಳ ಮೂಲ ಕಸುಬು, ಮೂಲ ಆಧಾರ ಯಾವುದಪ್ಪ ಅಂದರೆ ಕೃಷಿ, ವ್ಯವಸಾಯ. ಈ ವ್ಯವಸಾಯಕ್ಕೆ ಬೇಕಾಗಿರ್ತಕ್ಕಂಥದ್ದು ದನಕರುಗಳು ಅಂದರೆ ಗೋವುಗಳು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ಈ ಗೋವುಗಳ ಸಂಖ್ಯೆ ನಿಧಾನವಾಗಿ ಕ್ರಮೇಣವಾಗಿ ಇಳಿಮುಖ ಆಗ್ತಾ ಇದೆ. ಇದಕ್ಕೆ ಕಾರಣ ಹಲವಾರು ಇರಬಹುದು. ಆದರೆ ಇದರಲ್ಲಿ ಪ್ರಮುಖವಾದ ಒಂದು ಕಾರಣ ಏನಪ್ಪ ಅಂದರೆ ದನಕರುಗಳನ್ನು ಕಸಾಯಿಖಾನೆಗೆ ಒಯ್ಯತಕ್ಕಂಥದ್ದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಸತ್ತ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿದಿನ ಸಾವಿರಾರು ದನಕರುಗಳು ಕಸಾಯಿಖಾನೆಗೆ ಸಾಗಲ್ಪಡ್ತಾ ಇದ್ದಾವೆ. ಕರ್ನಾಟಕ ಆಗಿರ್ಬೋದು, ಪಕ್ಕದ ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಹೀಗೆ ಹೊರ ರಾಜ್ಯಗಳಿಗೂ ಕೂಡ ದನಕರುಗಳನ್ನು ಸಾಗಿಸಲಾಗ್ತಾ ಇದೆ. ಹಿಂದೆ ಕರ್ನಾಟಕದಲ್ಲಿ BJP ಪಕ್ಷ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಜಾರಿಗೆ ತಂದಿದ್ದಂತಹ ಗೋಹತ್ಯೆ ನಿಷೇಧ ಕಾನೂನನ್ನು ಉಲ್ಲಂಘಿಸಿ, ಕಾನೂನಿದೆ ಅಂತ ಗೊತ್ತಿದ್ರೂ ಕೂಡ ನಮಗೇನು ಗೊತ್ತೇ ಇಲ್ಲೋ ಅನ್ನೋ ರೀತಿ ಕಸಾಯಿಖಾನೆಗೆ ಸಾಗಿಸ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ಯಾವುದೇ ಸೂಕ್ತ ಕ್ರಮವನ್ನು ಕೈಗೊಳ್ಳದ ಕರ್ನಾಟಕದ ಈ ಸರ್ಕಾರದ ವೈಫಲ್ಯ ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ, ನಿಜಕ್ಕೂ ದುರ್ದೈವ. ನಾನು ಕರ್ನಾಟಕದಲ್ಲಿರುವ ಹಾಗೂ ದೇಶದಲ್ಲಿರುವ ಪ್ರತಿಯೊಬ್ಬ ರೈತನಿಗೂ ಕೂಡ ಹೇಳಲಿಕ್ಕೆ ಬಯಸ್ತೀನಿ, ದಯವಿಟ್ಟು ನೀವು ದನಕರುಗಳನ್ನು ಸಾಕಿ, ಬೇಡ ಅನ್ನಲ್ಲ, ಸಾಕಿದರೆ ದಯವಿಟ್ಟು ಯಾರಿಗೂ ಕೂಡ ಕಸಾಯಿಖಾನೆಗೆ ದನಗಳನ್ನು ಕೊಡಬೇಡಿ. ಕಸಾಯಿಖಾನೆಗೆ ದನಗಳನ್ನು ಕೊಡೋದಾದರೆ, ಗೋವುಗಳನ್ನು ಸಾಗಾಟ ಮಾಡೋದಕ್ಕೆ ವ್ಯವಸ್ಥೆ ಮಾಡೋದಾದರೆ ನೀವು ದಯವಿಟ್ಟು ದನಕರುಗಳನ್ನು ಸಾಕಬೇಡಿ. ದನಕರುಗಳನ್ನು ಕಸಾಯಿಖಾನೆಗೆ ಸಾಗಿಸ್ತಕ್ಕಂಥವರ ವಿರುದ್ಧ ಸರ್ಕಾರ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳುವಲ್ಲಿ ವಿಫಲ ಆಗಿದೆ. ಇವತ್ತು ಕರ್ನಾಟಕದ ವಿಧಾನಸಭೆಯಲ್ಲಿರ್ತಕ್ಕಂಥ ಶಾಸಕರುಗಳು ಯಾವುದೇ ಪಕ್ಷದವರಾಗಿರ್ಬೋದು, ಯಾವುದೇ ಪಕ್ಷದಿಂದ ಲೋಕಸಭೆಗೆ ಆಗಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳು ಅಂದರೆ ಲೋಕಸಭಾ ಸದಸ್ಯರುಗಳು, MP ಗಳು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಗೋಶಾಲೆಯನ್ನು ಓಪನ್ ಮಾಡ್ಬೋದಲ್ಲ, ಒಂದೊಂದು ತಾಲೂಕಿನಲ್ಲಿ ಒಂದೊಂದು. ಎಲ್ಲೆಲ್ಲೋ ಏನೇನೋ ಮಾಡ್ತೀರಾ, ಲಕ್ಷಾಂತರ ರೂಪಾಯಿಗಳನ್ನ, ಸಾವಿರಾರು ಕೋಟಿ ರೂಪಾಯಿನ ಲೂಟಿ ಹೊಡಿತೀರಾ, ಕೊಳ್ಳೆ ಹೊಡಿತೀರಾ. ಆದರೆ ಒಂದು ಗೋವನ್ನು ಸಾಕ್ತಕ್ಕಂಥ ಯೋಗ್ಯತೆ, ಒಂದು ಗೋವಿಗೆ ರಕ್ಷಣೆಯನ್ನು ಕೊಡಬೇಕಾದಂಥ ಒಂದು ಯೋಗ್ಯತೆ ಈ ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ ಇಲ್ದಾಗೆ ಆಯ್ತಲ್ಲ ಅನ್ನೋದೇ ನಿಜಕ್ಕೂ ಕೂಡ ಬೇಸರದ ಸಂಗತಿ. ಹಾಗೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹಾಗೆ ಕರ್ನಾಟಕದಲ್ಲಿರ್ತಕ್ಕಂಥ RTO ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ನಿಮಗೆ ಹೇಳ್ತಾ ಇದ್ದೀನಿ, ಇವತ್ತು ಬಾಗಲಕೋಟೆಯಿಂದ ಬೆಂಗಳೂರಿಗೆ ಒಂದು ಟ್ರಕ್ ಬರುತ್ತೆ ಅಂದರೆ ಅದೆಷ್ಟು ಚೆಕ್ ಪೋಸ್ಟನ್ನು ದಾಟಿ ಬರುತ್ತೆ? ಯಾಕೆ ನೀವು ಅಂಥ ಟ್ರಕ್ಗಳನ್ನು, ಅಂಥ ಲಾರಿಗಳನ್ನು ತಪಾಸಣೆ ಮಾಡೋದಿಲ್ಲ? ಏನು ಕತ್ತೆ ಕಾಯ್ತಾ ಇದ್ದೀರಾ? ಇವತ್ತು ಸರ್ಕಾರ ಆಗಿರ್ಬೋದು, ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದರೆ ಯಾಕೆ ಬಜರಂಗ ದಳ ಆಗಿರ್ಬೋದು, RSS ಆಗಿರ್ಬೋದು, ಶ್ರೀರಾಮ್ ಸೇನೆ ಆಗಿರ್ಬೋದು, ಹಿಂದೂ ಸಂಘಟನೆಗಳು ಯಾಕೆ ಬೇದಿಗಿಳಿಬೇಕು? ಯಾಕೆ ಮೈ ಮೇಲೆ ಕೇಸ್ ಹೇಳ್ಕೋಬೇಕು? ಯಾಕೆ ಜೈಲಿಗೆ ಹೋಗಬೇಕು? ನಾವು ಆಯ್ಕೆ ಮಾಡಿ ಕಳಿಸ್ತಂಥ ನಮ್ಮ ಜನಪ್ರತಿನಿಧಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡು, ಲೋಕಸಭೆಯಲ್ಲಿ ಕೂತ್ಕೊಂಡು ಏನು ಕತ್ತೆ ಕಾಯ್ತಾ ಇದ್ದೀರಾ? ನಾನು ಪ್ರತಿಯೊಂದು ಪಕ್ಷದ ಪ್ರತಿನಿಧಿಗಳಿಗೆ ಎಚ್ಚರಿಸ್ತಾ ಇದ್ದೀನಿ, ಮುಂದಿನ ಕೆಲವೇ ವರ್ಷಗಳಲ್ಲಿ ಭಾರತ ದನಕರುಗಳಿಂದ ಮುಕ್ತ ಆಗುತ್ತೆ. ದನಕರುಗಳು ಇಲ್ಲದ ಭಾರತವನ್ನು ನೋಡಲಿಕ್ಕೆ ಅದು ಭಾರತ ಅನಿಸೋದಿಲ್ಲ. ದನಕರುಗಳು ಇಲ್ಲದ ಭಾರತ ಅಲ್ಲ. ದನಕರುಗಳು, ಗೋವುಗಳು ಏನಾದರೆ ಈ ದೇಶದಲ್ಲಿ ಕ್ರಮೇಣವಾಗಿ ನಶಿಸಿ ಹೋದರೆ ಭಾರತ ಸತ್ತೋಗುತ್ತೆ. ಭಾರತದ ನಿಜವಾದ ಆತ್ಮ ದನಕರುಗಳು, ಗೋವು. ಈ ದೇಶದ ಕೃಷಿಗೆ ದನಕರುಗಳ ಅಗತ್ಯ, ಅದರ ಪ್ರಾಮುಖ್ಯತೆ ತುಂಬ ಇದೆ. ದಯವಿಟ್ಟು ಇದನ್ನು ಪ್ರತಿಯೊಬ್ಬ ರಾಜಕಾರಣಿಗಳು, ಪ್ರತಿಯೊಬ್ಬ ಪ್ರತಿನಿಧಿಗಳು, ಭ್ರಷ್ಟ ಅಧಿಕಾರಿಗಳು, ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ರೈತರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದನಕರುಗಳನ್ನು ಯಾವುದೇ ಕಾರಣಕ್ಕೂ, ಗೋವುಗಳನ್ನು ಕಸಾಯಿಖಾನೆಗೆ ಕೊಡಬೇಡಿ. ಮುಂದಿನ ದಿನಗಳಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದರೆ ಹಿಂದೂ ಸಂಘಟನೆಗಳು ಬೀದಿಯಲ್ಲಿ ನಿಂತ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀನಿ, ಅಧಿಕಾರಿಗಳಿಗೆ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮರ್ಯಾದೆಯಿಂದ ಯಾರಿವತ್ತು ಗೋವುಗಳನ್ನು ಉದ್ದೇಶಪೂರ್ವಕವಾಗಿ ಸಾಗಿಸ್ತಾ ಇದ್ದಾರೋ, ವ್ಯವಸ್ಥಿತವಾಗಿ ಸಾಗಿಸ್ತಾ ಇದ್ದಾರೋ, ಯಾರ್ದಾದ್ರೂ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡಲಿಕ್ಕೆ ಸಾಗಿಸ್ತಾ ಇದ್ದಾರೋ, ತಿನ್ನಲಿಕ್ಕೆ ಸಾಗಿಸ್ತಾ ಇದ್ದಾರೋ, ಅದು ನನಗೆ ಬೇಕಾಗಿಲ್ಲ. ಮರ್ಯಾದೆಯಿಂದ ಈ ಕರ್ನಾಟಕ ಹಾಗೂ ಇಡೀ ದೇಶದ ಯಾವುದೇ ಭಾಗ ಆಗಿರ್ಬೋದು, ಕೂಡಲೇ ದನಕರುಗಳ ಒಂದು ಕಸಾಯಿಖಾನೆಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅದಕ್ಕೆ ಕಡಿವಾಣವನ್ನು ಹಾಕಬೇಕು. ಹಾಗೆಯೇ ಭಾರತದ ಪ್ರಧಾನಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರಲ್ಲೂ ಕೇಳ್ಕೊತೀನಿ, ದಯವಿಟ್ಟು ಈ ಒಂದು ದನಕರುಗಳ ಸಾಗಾಟ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕಠಿಣವಾದಂಥ ಕಾನೂನನ್ನು ಕೇಂದ್ರವೇ ಜಾರಿಗೆ ತರಬೇಕಾಗುತ್ತೆ. ಯಾಕೆಂದರೆ ಕರ್ನಾಟಕ ಸರ್ಕಾರ ಆಗಿರ್ಬೋದು ನಾಲಾಯಕ ಸರ್ಕಾರ.
ಸಿದ್ದರಾಮಯ್ಯನವರೇ, ನಿಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನು ದಯವಿಟ್ಟು ಕೈಬಿಡಿ. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನು ದಯವಿಟ್ಟು ಕೈಬಿಡಿ. ನಿಮ್ಮ ರಾಜಕಾರಣಕ್ಕೋಸ್ಕರ ದನಕರುಗಳನ್ನು ಬಲಿ ಕೊಡಬೇಡಿ. ದನಕರುಗಳು ನಮಗೆ ರಾಜಕಾರಣಿಗಳಿಗಿಂತ ಇಂಪಾರ್ಟೆಂಟ್. ಒಬ್ಬ MLA ಇಲ್ಲ ಅಂದ್ರೆ ಆಗುತ್ತೆ, ಒಬ್ಬ MP ಇಲ್ಲ ಅಂದ್ರೆ ಆಗುತ್ತೆ, ಒಬ್ಬ ಮಿನಿಸ್ಟರ್ ಇಲ್ಲ ಅಂದ್ರೆ ಆಗುತ್ತೆ. ಆದರೆ ದನಕರುಗಳು ಇಲ್ಲದ ಭಾರತವನ್ನು ಯಾವುದೇ ಕಾರಣಕ್ಕೂ ನೆನೆಸಿಕೊಳ್ಳಲು ಸಾಧ್ಯವಿಲ್ಲ. ಮುಂದೊಂದು ದಿನ ಭಾರತ ರಾಸಾಯನಿಕ ವಸ್ತುಗಳ ಮಿಶ್ರಿತ ಆಹಾರ ಏನಿವತ್ತು ನಾವು ತಿಂತಕ್ಕಂಥ ಆಹಾರ ಪದಾರ್ಥ ಇದೆ, ರಾಸಾಯನಿಕ ವ್ಯವಸ್ಥೆಯಿಂದ ಕೊಟ್ಟಿರ್ತಕ್ಕಂಥದ್ದು. ಪ್ರತಿಯೊಂದು ಒಂದು ಆಹಾರಾಂಶ ಏನಿದೆ, ನಾವು ತಿಂತಕ್ಕಂಥ ಆಹಾರ ಇವತ್ತು ರಾಸಾಯನಿಕವನ್ನು ಬೆರೆತುಕೊಂಡಿರ್ತಕ್ಕಂಥ ಆಹಾರ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಮನುಷ್ಯನಿಗೆ ಬರ್ತಾ ಇವೆ. ಹಿಂದೆ ಹಾಗಿರಲಿಲ್ಲ. 70-80 ವರ್ಷಗಳ ಹಿಂದೆ ಪ್ರತಿಯೊಂದು ಮನೆಯಲ್ಲೂ ಕೂಡ 10ರಿಂದ 12 ದನಕರುಗಳನ್ನು ಸಾಕ್ತಾಯಿದ್ರು. ಆದರೆ ಇವತ್ತು ಪ್ರತಿಯೊಂದು ಮನೆಯಲ್ಲೂ 2 ಬೈಕು, 4 ಕಾರ್ ಇರುತ್ತೆ. ಆದರೆ ಅವ್ರ ಯೋಗ್ಯತೆಗೆ ಒಂದು ದನವನ್ನು, ಒಂದು ಗೋವನ್ನು ಸಾಕ್ತಕ್ಕಂಥ ಯೋಗ್ಯತೆ ಇಲ್ಲ. ಕಟ್ಟಲಿಕ್ಕೆ ನಮಗೆ ತಾಕತ್ತಿಲ್ಲ ಅಂತಾರೆ. ಈ ವ್ಯವಸ್ಥೆ ಈ ದೇಶದಲ್ಲಿ ಬದಲಾಗಬೇಕು. ಈ ಕೂಡಲೇ ಈ ದನಕರುಗಳ ವಿಚಾರದಲ್ಲಿ ರೈತರಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಅಧಿಕಾರಿಗಳಾಗಿರ್ಬೋದು, ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಈ ಭಾರತ ಆಹಾರದ ವಿಷಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಆರೋಗ್ಯದ ವಿಷಯದಲ್ಲಿ ಗಂಭೀರ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ವೀಕ್ಷಕರೇ, ನಮಸ್ಕಾರ.